ರಾತ್ರಿ ನಾವು ಕಲಿಯುವಂತ ಒಂದು ಸಂದೇಶ ಈಗಾಗಲೇ ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಲಿತಾ ಬಂದಿದ್ದೇವೆ ಪ್ರೇರೆ. 4ನೇ ಅಧ್ಯಾಯ ತನಕ. ಯಾಕೆಂದ್ರೆ ಪ್ರಾರಂಭದಲ್ಲಿ ನಾನು ಹೇಳ್ತಾ ಬಂದೆ, ಪ್ರಾರಂಭದಲ್ಲಿ ನಾವು ನೋಡುವಾಗ ನಾನು ಹೇಳ್ತಾ ಬಂದೆ ಪೌಲನ ಪರಿಚಯ, ತನ್ನ ಸಾಕ್ಷಿಯ ಶೈಲಿ ಎಂಬುದಾಗಿ. ಸಾಕ್ಷಿಯನ್ನು ಹಂಚಿಕೊಂಡಂತ ಪೌಲನು ಉಪದೇಶವನ್ನು ಪ್ರಾರಂಭಿಸಿದನು. ಪರಿಚಯ, ಸಾಕ್ಷಿ, ಪ್ರಸ್ತಾಪನೆ ಮಾಡುತ್ತಾ, ಉಪದೇಶವನ್ನ ಮಾಡುತ್ತಾ, ಪ್ರಸಂಗವನ್ನು ಮಾಡುತ್ತಾ ಆ ಗಲಿಬಿಲಿಗೆ ಒಳಗಾಗಿರುವಂತ ಒಂದು ಸಭೆಯವರಿಗೆ ಅನೇಕ ರೀತಿಯ ಒಬ್ಬೊಬ್ಬರ ಒಂದೊಂದು ಬೋಧೆಗಳನ್ನ ಕೇಳಿಸಿಕೊಂಡು ಅವರಲ್ಲಿ ಒಂದು ಗಲಿಬಿಲಿ ಸಂಕೋಚ ಉಂಟಾದಂತ ಒಂದು ವೇಳೆಯಲ್ಲಿ ಮತ್ತೊಮ್ಮೆ ಅವರನ್ನ ಕ್ರಿಸ್ತನಲ್ಲಿ ಬಲಪಡಿಸಲು, ತಪ್ಪಿ ಹೋದ ದುರ್ಬೋಧಕರ ಬೋಧನೆಯಿಂದ ಅವರನ್ನು ತಪ್ಪಿಸಿ ಶ್ರೇಷ್ಠವಾದ ಬೋಧನೆಗೆ ನಡೆಸುವುದಕ್ಕೋಸ್ಕರ ಪೌಲನೊಂದು ಪ್ರಯಾಸ. ಯಾಕಂದ್ರೆ ಪೌಲನನ್ನು ಬಲಹೀನನಾಗಿರುವಾಗ ನೋಡ್ತವೆ, ಅವರು ತಿರಸ್ಕಾರ ಮಾಡದೆ, ಓಕರಿಸಿಕೊಳ್ಳದೆ, ಅವರು ಮಾಡಿದಂತಹ ಸತ್ಕಾರ, ಅನಾರೋಗ್ಯ ಸ್ಥಿತಿಯಲ್ಲಿ ಮಾಡಿದಂತ ಒಂದು ವಿಷಯಗಳನ್ನು ಜ್ಞಾಪಕ ಮಾಡಿಕೊಂಡಂತ ಪೌಲನು ಅವರಿಗೆ ಮಾಡುವಂತ ಒಂದು ಉಪದೇಶ. ಕಳೆದ ಸಾರಿ ನಾವು 5ನೇ ಅಧ್ಯಾಯದ 26 ವಾಕ್ಯಗಳನ್ನ 5 ಭಾಗಗಳೆಂಬುದಾಗಿ ನೋಡ್ತಾ ಬಂದೆವು. ಕಳೆದ ಸಾರಿ 1ರಿಂದ 6ರ ತನಕ ಒಂದು ಭಾಗವನ್ನು ಧ್ಯಾನ ಮಾಡಿದ್ದೇವೆ. ನೋಗ ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ನನ್ನ ನೋಗವು ಮೃದುವಾದದ್ದು, ಹಗುರವಾದದ್ದು ಎಂಬುದಾಗಿ ಹೇಳಿದಂತ ವಿಷಯವನ್ನು ಜ್ಞಾಪಕ ಮಾಡಿಕೊಂಡು ನಾವು ವಾಕ್ಯವನ್ನು ಧ್ಯಾನ ಮಾಡುತ್ತಾ ಬಂದೆವು ಪ್ರೇರೆ. ಈ ದಿನ 2ನೇ ಭಾಗ 7ನೇ ವಾಕ್ಯದಿಂದ 12ರ ತನಕ ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಾಕ್ಯದಿಂದ 12ನೇ ವಾಕ್ಯದ ತನಕ 2ನೇ ಭಾಗವಾಗಿ ನೋಡುತ್ತೇವೆ. ಈ ಭಾಗದಲ್ಲಿ ನಾವು ಗಮನಿಸುವುದಾದರೆ, ವಾಕ್ಯವನ್ನು ನೋಡುವಾಗ, ನೀವು ಸತ್ಯವನ್ನ ಅನುವರ್ತಿಸದಂತೆ ಯಾರು ನಿಮ್ಮನ್ನು ತಡೆದರು? ಈ ಬೋಧನೆಯು ನಿಮ್ಮನ್ನು ಕರೆದಾತನಿಂದ ಹುಟ್ಟಿದ್ದಲ್ಲ. ಸ್ವಲ್ಪ ಹುಳಿಯಿಂದ ಕಣಿಕವೆಲ್ಲ ಹುಳಿಯಾಗುವುದು. ನನಗಂತೂ ನೀವು ಬೇರೆ ಅಭಿಪ್ರಾಯವನ್ನ ಹಿಡಿಯುವುದಿಲ್ಲವೆಂದು ಕರ್ತನಲ್ಲಿ ನಿಮ್ಮನ್ನು ಕುರಿತು ಭರವಸೆ ಉಂಟು. ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುವವನು ಯಾವನಾದರೂ ಸರಿಯೇ, ಬರುವ ದಂಡನೆಯನ್ನು ಅನುಭವಿಸುವನು. ನಾನಾದರೆ ಸಹೋದರರೇ, ಸುನ್ನತಿ ಆಗಬೇಕೆಂದು ಇನ್ನೂ ಸಾರವನಾಗಿದ್ದರೆ ಇನ್ನು ನನಗೆ ಹಿಂಸೆ ಆಗುವುದು ಯಾಕೆ? ಆ ಪಕ್ಷದಲ್ಲಿ ಶಿಲುಬೆಯ ದೆಸೆಯಿಂದ ಉಂಟಾದ ಅಪೇಕ್ಷೆಯು ಹೋಯಿತಲ್ಲ. ನಿಮ್ಮನ್ನು ಕಳಪಡಿಸುವವರು ಅಂಗಚ್ಛೇದನೆಯನ್ನಾದರೂ ಮಾಡಿಕೊಂಡರೆ ವಾಸಿ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಓದಿಕೊಂಡಂತ ಅಂಶವನ್ನು ದೇವರು ಆಶೀರ್ವದಿಸಲಿ. ಈಗಾಗಲೇ ವಾಕ್ಯ ಸಂದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದರಿಂದ ನಾವು ಸಮಯದ ಕಾರಣ ಮುಂದೆ ಹೋಗೋಣ. ಈ ಒಂದು ವಾಕ್ಯದಲ್ಲಿ ಈ ಒಂದು 7ರಿಂದ 12ರ ತನಕ ಕರ್ತನ ಆತ್ಮನು ಮತ್ತು ನಾನು ಕಲಿತುಕೊಂಡಿದ್ದು ಮತ್ತು ತಿಳಿಯಲು ಈ ರಾತ್ರಿ ತಿಳಿಸೋಕ್ಕೋಸ್ಕರ ನಾನು ಸಿದ್ಧರಾಗಿರುವಂತದ್ದು ಸತ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳುವುದು. ಈ ಭಾಗದಲ್ಲಿ 7ನೇ ವಚನದಿಂದ 12ರ ತನಕ ಕರ್ತನಿಂದ ಕರೆಯಲ್ಪಟ್ಟವರು, ಸ್ವತಂತ್ರರಾಗಿರಬೇಕೆಂಬುದಾಗಿ ನೇಮಿಸಲ್ಪಟ್ಟವರು, ಸ್ವತಂತ್ರತೆಯನ್ನು ಹೊಂದಿದಂತ ನಾವುಗಳು, ನಮಗಿರಂತ ಈ ಒಂದು ಸ್ವತಂತ್ರಕ್ಕೆ, ಈ ಸ್ವತಂತ್ರವನ್ನು ಕೊಟ್ಟಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ಆ ಸತ್ಯವಾದ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕು. ವಿಧೇಯತೆ ಈಗಾಗಲೇ ನಾನು ಹೇಳಿದೆ, ಯಾವುದೇ ಸಮಯದಲ್ಲಾದರೂ ಯುದ್ಧ ಮಾಡುವಂತ ಒಬ್ಬ ಒಂದು ಸೈನಿಕನು ಹೇಗೆ ವಿಧೇಯನಾಗಿದ್ದುಕೊಂಡು ತನ್ನ ಕೈಯಲ್ಲಿ ಯುದ್ಧ ಮಾಡುವಂತ ಉಪಕರಣಗಳನ್ನು ಹಿಡಿದುಕೊಂಡು ಸಿದ್ಧನಾಗಿರುತ್ತಾನೋ, ಹಾಗೆ ಕರ್ತನಾದ ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟ, ಆರಿಸಲ್ಪಟ್ಟ, ಸ್ವತಂತ್ರರಾಗಿ ನೇಮಿಸಲ್ಪಟ್ಟಂತ ನಾವುಗಳು ಸತ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು, ಸತ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳಬೇಕು. ಅಲ್ಲಿ ಹೇಳ್ತಾನೆ, ನೀವು ಸತ್ಯವನ್ನು ಅನುವರ್ತಿಸದಂತೆ ಯಾರು ನಿಮ್ಮನ್ನ ತಡೆದರು? ಹಾಗಾದ್ರೆ ನಾವು ಸತ್ಯವನ್ನು ಅನುವರ್ತಿಸಿ ಅಥವಾ ಅದನ್ನು ಅನುಸರಿಸಿ ನಮ್ಮ ಜೀವನದಲ್ಲಿ ಕೈಗೊಂಡು ನಡೆಯುವಂಥದ್ದೇ ವಿಧೇಯತೆ. ಅದು ಈ ಒಂದು ಸತ್ಯಕ್ಕೆ ವಿಧೇಯರಾದಂಥವರು, ವಿಧೇಯರಾಗಿದ್ದರಿಂದ ಅವರಿಗೆ ಸಿಕ್ಕಿದಂತ ಫಲಗಳು, ಬಹುಮಾನಗಳು ಏನು ಎಂಬುದಾಗಿ ಈ ರಾತ್ರಿ ತಿಳಿಸೋದಕ್ಕೋಸ್ಕರವಾಗಿ ನಾನು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೇನೆ. ಅಂದ್ರೆ ಸಮಯಕ್ಕೆ ಮುಗಿಸುತ್ತಂದ್ರೆ ಏನನ್ನ ಯಾರಾದ್ರೂ ವಿಧೇಯರಾಗಿ ಆ ವಿಧೇಯತ್ವದಿಂದ ಯಾವ ಫಲಗಳನ್ನು ಅವರು ಹೊಂದಿದರು ಎಂಬುದಾಗಿ ನನ್ನ ಧ್ಯಾನಕ್ಕಾಗಿ ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ನೋಡುತ್ತಿರುವಾಗ ಕರ್ತನು ಒದಗಿಸಿಕೊಟ್ಟಂತ ವಾಕ್ಯಗಳು ಒಂದು 4 ಸಾಕ್ಷಿಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸತ್ಯವೇದದಲ್ಲಿ ಯೆಹೋಶುವನ ಗ್ರಂಥಕ್ಕೆ ನಾವು ಬರುವಾಗ 2ನೇ ಅಧ್ಯಾಯ, ಯೆಹೋಶುವನ ಗ್ರಂಥ 2ನೇ ಅಧ್ಯಾಯದಲ್ಲಿ ನಮಗೆ ತಿಳಿದಿರುವಂತಹ ಒಂದು ವಾಕ್ಯ ಸಂದೇಶ ಬೇರೆ. ಅಲ್ಲಿ ಒಬ್ಬ ಸ್ತ್ರೀಯ ಕುರಿತಾಗಿ ನೋಡುತ್ತೇವೆ. ವಿಧೇಯತೆ ಬಗ್ಗೆ ನಾವು ಕಲಿಯುವಾಗ 2ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ.
ಅಲ್ಲಿ ಒಬ್ಬ ಸ್ತ್ರೀ ಎಂಬುದಾಗಿ ನಾವು ಗಮನಿಸುವುದಾದ್ರೆ ಅಲ್ಲಿ ನೋಡೋಣ, ಆ ಮನುಷ್ಯರಿಬ್ಬರು ಮಲಗಿಕೊಳ್ಳುವ ಮೊದಲು ಆಕೆಯು ಮಾಳಿಗೆ ಎತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿ ಉಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ಬಿಟ್ಟದನ್ನ ನೀವು ಯೊರ್ದಾನಿನ ಆಚೆಯಲ್ಲಿರುವ ಸೀಹೋನ್ ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆಯು ಒಡೆದು ಹೋಯಿತು. ನಿಮ್ಮನ್ನು ಎದುರಿಸುವ ಧೈರ್ಯ ಒಬ್ಬನಲ್ಲೂ ಇಲ್ಲ. ನಿಮ್ಮ ದೇವರ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿ ದೇವರು. ಆದುದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತು ಕೊಟ್ಟು, ನಾನು ನಿಮಗೆ ದಯ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೂ ದಯ ತೋರಿಸುವುದಾಗಿಯೂ, ನನ್ನ ತಂದೆ ತಾಯಿಗಳನ್ನು ಸಹೋದರ ಸಹೋದರಿಯರನ್ನು ಅವರಿಗಿರುವುದೆಲ್ಲವನ್ನು ನಾಶ ಮಾಡದೆ ಉಳಿಸುವುದಾಗಿಯೂ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಬರೀ ಒಂದು ವಿಷಯ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. 2ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವಾಗ, ಯೆರಿಕೋವನ್ನ ನೋಡೋದಕ್ಕೋಸ್ಕರವಾಗಿ ಗೂಢಚಾರರು ಹೋದಾಗ ಅವರನ್ನ 3ನೇ ವಾಕ್ಯ ಅಲ್ಲಿ ಗಮನಿಸುವಾಗ, ಯಾಕಂದ್ರೆ ಹೆಸರನ್ನ ಓದುವುದಾದ್ರೆ ನೋಡುವಾಗ ಬೇರೆ ಇಲ್ಲಿ ನೋಡ್ತೇವೆ, ರಾಹಾಬಳೆಂಬ ಸೂಳೆ ಎಂಬುದಾಗಿ ಗಮನಿಸ್ತೇವೆ. ಕನ್ನಡದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಆ ಮನೆಯಲ್ಲಿ ಇಳುಕೊಂಡಂತ ಈ ಗೂಢಚಾರರನ್ನ ಸೇರಿಸಿಕೊಂಡಂತ ರಾಹಾಬಳು, ಅಲ್ಲಿ ಬಂದಿರೋದು ಗೂಢಚಾರರು ಯಾರು? ಅವರು ದೇವರ ಕಡೆಯಿಂದ ಬಂದಂತವ್ರು, ದೇವರಿಂದ ಆರಿಸಲ್ಪಟ್ಟಂತವ್ರು. ಯಾಕೆಂದ್ರೆ ಐಗುಪ್ತ ದೇಶವನ್ನು ಆಕೆ ಹೇಳುತ್ತಿದ್ದಾಳೆ, ಅವರನ್ನ ಕುರಿತು ಸಾಕ್ಷೀಕರಿಸುತ್ತಿದ್ದಾಳೆ. ನೀವೆಂತಹ ಜನರು, ನಿಮ್ಮ ಹಿಂದಿರುವಂತ ಶಕ್ತಿ, ನಿಮ್ಮ ಹಿಂದಿರುವಂತ ಸತ್ಯ, ನಿಮ್ಮ ಹಿಂದೆ ಇರುವಂತ ಬಲ ಯಾವುದೆಂಬುದಾಗಿ ನಾನು ತಿಳಿದುಕೊಂಡಿದ್ದೆ. ಯಾಕೆಂದ್ರೆ ಆಕೆ ಹೇಳುವಂತದನ್ನ ಗಮನಿಸುವಾಗ ಪ್ರಿಯರೇ, ಏನ್ ಹೇಳ್ತಾಳೆ ಆಕೆ ನೋಡುವಾಗ, ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ಬಿಟ್ಟಿದ್ದನ್ನು ನೀವು ಯೊರ್ದಾನಿನ ಆಚೆಯಲ್ಲಿರುವ ಸೀಹೋನ್ ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಒಡೆದು ಹೋಯಿತು. ಹಾಗಾದ್ರೆ ದೇವರಿಂದ ಬಂದಂತ ಜನರಿಗೆ ಇಷ್ಟೊಂದು ವಿಧೇಯತೆ, ಅವರ ಬಗ್ಗೆ ಅಷ್ಟೊಂದು ಕಾಳಜಿ, ಮತ್ತು ಅವರನ್ನು ನಡೆಸಿದ ದೇವರ ಬಗ್ಗೆ ಆ ಸತ್ಯವನ್ನು ಅರಿತುಕೊಂಡಂತೆ ಈ ರಾಹಾಬಳು ಇಲ್ಲಿ ವಿಧೇಯಳಾಗುವುದನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಆಕೆ ನೋಡ್ತಾ ಗಮನಿಸುವಾಗ, ನಿನ್ನ ಮನೆಯಲ್ಲಿ ಯಾರಿದ್ದಾರೆ ತೋರಿಸಿ ಎಂಬುದಾಗಿ ಹೇಳುವಾಗ ಅವರು ಹೋದರೆಂಬುದಾಗಿ ಹೇಳ್ತಾಳೆ. ಯಾಕೆ? ಸತ್ಯಕ್ಕೆ ವಿಧೇಯಳಾಗುವುದಕ್ಕೋಸ್ಕರವಾಗಿ, ಸತ್ಯವನ್ನ ಎತ್ತಿ ತೋರಿಸೋದಕ್ಕೋಸ್ಕರವಾಗಿ ಅಲ್ಲಿ ಬಂದಂತವರಿಗೆ ಸ್ವಲ್ಪ ಅಲ್ಲಿ ಮುಚ್ಚಿಡುವುದನ್ನ ಗಮನಿಸ್ತೇವೆ. ಮನೆಯಲ್ಲಿ ಮುಚ್ಚಿಡುವಂಥದ್ದು. ಯಾಕೆಂದ್ರೆ ಸತ್ಯವೇ ನಮ್ಮನ್ನು ನಡೆಸುವಂಥದ್ದು. ಸತ್ಯಕ್ಕೆ ಜಯವಿದೆ. ಆ ಸತ್ಯ ದೇವರ ಮಕ್ಕಳಾಗಿರುವಂತಹ ಅಥವಾ ಗೂಢಚಾರರನ್ನ ಆಕೆ ಇಟ್ಟು ಆಕೆಯಲ್ಲಿ, ಯಾಕೆಂದ್ರೆ ವಿಧೇಯಳಾಗಿದ್ದರಿಂದ, ಅವರ ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಅವರಿಗೆ ಪ್ರೀತಿ ತೋರಿಸಿದ್ದರಿಂದ, ಅವರನ್ನು ಭಯಂಕರವಾದ ಆ ಒಂದು ದಂಡನೆಯನ್ನು ತಪ್ಪಿಸಿದ್ದರಿಂದ ಆಕೆ ಹೇಗೆ ಪ್ರಾರ್ಥನೆ ಮಾಡಿದಳೋ, ವಿಧೇಯತೆಯ ಬಹುಮಾನ 6ನೇ ಅಧ್ಯಾಯ 25ನೇ ವಚನ ಪ್ರಮಾಣ ಮಾಡಿಸಿಕೊಂಡ ಹಾಗೆ ಅಲ್ಲಿ ಗಮನಿಸ್ತೇವೆ. ಸೂಳೆಯಾದ ರಾಹಾಬಳು ಯೆರಿಕೋ ಪಟ್ಟಣವನ್ನು ಸಂಚರಿಸಿ ನೋಡೋದಕ್ಕೆ ಬಂದಿದ್ದಂತ ಯೆಹೋಶುವನ ದೂತರನ್ನು ಅಡಗಿಸಿಟ್ಟಿದ್ದರಿಂದ ಅವಳನ್ನು, ಅವಳ ತಂದೆಯ ಮನೆಯವರನ್ನು, ಅವಳಿಗಿರುವುದೆಲ್ಲವನ್ನು ಉಳಿಸಿದನು. ದೇವರ ಸ್ತೋತ್ರ ಉಂಟಾಗಲಿಕ್ಕೆ. ವಿಧೇಯತೆಯ ಬಹುಮಾನ. ಸತ್ಯಕ್ಕೆ ವಿಧೇಯರಾದರೆ, ಯಾಕಂದ್ರೆ ಸತ್ಯಕ್ಕೆ ವಿಧೇಯರಾಗುವುದು ಬಹಳ ಕಷ್ಟ. ಯಾಕಂದ್ರೆ ಈಕೆ ಇವರನ್ನ ಮನೇಲಿ ಇಟ್ಟುಕೊಂಡಾಗ ಅಲ್ಲಿ ನೋಡುವುದಾದ್ರೆ ಅನೇಕರು ಸುತ್ತುವರೆದಿದ್ದಾರೆ. ಮನೆ ಏನೆಂಬುದಾಗಿ ಅರಸರು ರಾಹಾಬಳಿಗೆ, ನಿನ್ನ ಮನೆಯಲ್ಲಿ ಇಟ್ಟುಕೊಂಡಿರುವ ಮನುಷ್ಯರನ್ನು ತಂದೊಪ್ಪಿಸು, ಒಬ್ಬ ರಾಜನ ಬಂದಿದ್ದಾನೆ. ಸತ್ಯಕ್ಕೆ ವಿಧೇಯರಾಗುವಾಗ, ಸತ್ಯದ ಪಕ್ಷದಲ್ಲಿ ನಡೆಯುವಾಗ, ಅಸತ್ಯಕ್ಕೆ ನಡೆಸುವಂತ ಇಲ್ಲಿ ಗಲಾತ್ಯದಲ್ಲಿ ದುರ್ಬೋಧಕರು ಹಳೆಯ ಆಚಾರ ಸಂಪ್ರದಾಯಗಳನ್ನು ಅವರಿಗೆ ತಿಳಿಸಿ ಆ ಸತ್ಯದ ತಪ್ಪಿಸ ನೋಡುವಾಗ ಪೌಲನ ಒಂದು ಬಾಧೆ, ಪೌಲನ ಒಂದು ನಿರೀಕ್ಷೆ, ಯಾಕಂದ್ರೆ ಅವರ ಸುವಾರ್ತೆ ನಡೆಸಿದ್ದರಿಂದ ಸತ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳಬೇಕು. ಸ್ವತಂತ್ರವಾಗಿ, ಸ್ವಾತಂತ್ರ್ಯ ಉಳ್ಳವರಾಗಿ, ಆಗಿರದೆ, ದಾಸತ್ವಕ್ಕೆ ಹಿಂತಿರುಗದೆ. ಹಾಗಾದ್ರೆ ಸತ್ಯವನ್ನ ಅನುಸರಿಸಿದ್ದರಿಂದ ರಾಹಾಬಳಿಗೆ ಸಿಕ್ಕಂತ ವಿಧೇಯತ ಫಲ ಹೇಗೆ ಆಕೆ ಬೇಡಿಕೊಂಡಳೋ ಹಾಗೆಯೇ ಅವಳನ್ನು, ಅವಳ ತಂದೆಯ ಮನೆಯವರನ್ನು, ಅವಳಿಗಿರುವುದೆಲ್ಲವನ್ನು ಉಳಿಸಿದನು. ಅವಳಿಂದಿನವರೆಗೂ ಇಸ್ರೇಲರಲ್ಲಿ ವಾಸವಾಗಿದ್ದಾಳೆ. ರಾಹಾಬಳ ಕುರಿತಾಗಿ ವಿಧೇಯತೆ, ಅಸತ್ಯಕ್ಕೆ ವಿಧೇಯಳಾಗಿದ್ದರಿಂದ ಆ ಫಲವನ್ನ ನಾವು ಧ್ಯಾನಿಸಿದೆವು. ಎರಡನೇದಾಗಿ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ತಿಳಿದಂತ ವಿಷಯವೇ ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಅನೇಕ ಸಾರಿ ನಮ್ಮ ಸುವಾರ್ತೆಯಲ್ಲಿ ಹೇಳುವಂತ ಒಂದು ಮಾತು,
4ನೇ ಅಧ್ಯಾಯದ 16ನೇ ವಾಕ್ಯ. ಇಲ್ಲಿ ಸಹ ಸತ್ಯವನ್ನು ಒಪ್ಪಿಕೊಂಡಂತ ಸ್ತ್ರೀ, ಸತ್ಯಕ್ಕೆ ವಿಧೇಯಳಾದಂತ ಒಂದು ಸ್ತ್ರೀ ಸಮರ್ಯದ ಸ್ತ್ರೀ ಎಂಬುದಾಗಿ ನಾವು ಗಮನಿಸುತ್ತೇವೆ. ಅಲ್ಲಿ ಗಮನಿಸುವಾಗ ಪ್ರಿಯರೇ, ನಾವು ನೋಡಿಕೊಳ್ಳೋಣ 4:16ರಲ್ಲಿ ಯೇಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದರಿದ್ದರು, ಈಗ ಇರೋ ನಿನ್ನ ಗಂಡನಲ್ಲ ಎಂದು ಹೇಳಿದ್ದು ನಿಜವಾದ ಸಂಗತಿ ಅಂದನು. ಇಲ್ಲಿ ಗಮನಿಸುವಾಗ ಪ್ರಿಯರೇ, ಮೊದಲು ಆಕೆ ಗಂಡನಿಲ್ಲ ಎಂಬುದಾಗಿ ಹೇಳುತ್ತಿದ್ದಾಳೆ. ಆದರೆ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನಿನಗೆ 5 ಮಂದಿ ಗಂಡಂದರಿದ್ದರು. ಆದ್ರೆ ಯೇಸು ಕ್ರಿಸ್ತನು ಆಕೆಯ ಒಂದು ಜೀವನ ಶೈಲಿಯನ್ನು ತಿಳಿಸುವಾಗ ಮೊದಲು ಹೇಳುವಂತವಳು ಗಂಡನಿಲ್ಲ. ಯೇಸು ಕ್ರಿಸ್ತನು ಹೇಳುವಂತ ಒಂದು ಸಮಯದಲ್ಲಿ ಆಕೆ ಒಪ್ಪಿಕೊಳ್ಳುತ್ತಿದ್ದಾಳೆ ಯಾವುದನ್ನ? ಸತ್ಯವನ್ನು, ನಿಜ ಸಂಗತಿಯನ್ನ. ಹೌದು, ಅಲ್ಲಿ ಕೆಳಗಡೆ ಹೇಳ್ತಾಳೆ ಏನೆಂಬುದಾಗಿ, ಅಯ್ಯ ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ, ನೀನು ದೇವರೆಂಬುದಾಗಿ. ಇನ್ನು ಕೆಳಗಡೆ ಹೋಗುವಾಗ ರಕ್ಷಕನೆಂಬುದಾಗಿ, ಮೆಸ್ಸಿಯನೆಂಬುದಾಗಿ. ಸತ್ಯವನ್ನ ಒಪ್ಪಿಕೊಳ್ಳುವಂಥದ್ದು, ಸತ್ಯಕ್ಕೆ ವಿಧೇಯತೆ ತೋರಿಸುವಾಗ ಅವಳಿಗೆ ಸಿಕ್ಕಂತ ಬಹುಮಾನ. ಹೇಗೆ ರಾಹಾಬಳು ತನ್ನ ಸಹೋದರ ಸಹೋದರಿಯರನ್ನ, ತನ್ನ ತಂದೆ ತಾಯಿಗಳನ್ನ ರಕ್ಷಣೆ ಮಾಡಬೇಕೆಂಬುದಾಗಿ ಬೇಡಿಕೊಂಡಳು, ಹಾಗೆಯೇ ಆ ಫಲವನ್ನು ಹೊಂದಿಕೊಂಡಳು. ಸಮರ್ಯ ಸ್ತ್ರೀಯು ಒಪ್ಪಿಕೊಂಡು ಈಕೆ ಸಹ ಏನ್ ಮಾಡ್ತಾಳೆ ಎಂಬುದಾಗಿ ಗಮನಿಸುವಾಗ ನಾವು ನೋಡ್ತೇವೆ ಪ್ರೇರೆ. ಏನೆಂಬುದಾಗಿ ನೋಡುವಾಗ ಅಲ್ಲಿ ನೋಡ್ತೇವೆ, ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನು ಎಂದು ಹೇಳಲು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು. ನನ್ನ ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಪ್ರಸ್ತಾಪನೆಯ 1ನೇ ಅಧ್ಯಾಯಕ್ಕೆ ಬರುವಾಗ ಪರಿಚಯ, ತದನಂತರ ಸಾಕ್ಷಿ ಹೇಳುತ್ತಾ ಪ್ರಸ್ತಾಪನೆ. ಈ ಸಮರ್ಯದ ಸ್ತ್ರೀಯು ಇಲ್ಲಿ ಬಂದು ಸಾಕ್ಷಿ ಹೇಳುತ್ತಿದ್ದಾಳೆ. ಏನೆಂಬುದಾಗಿ ಹೇಳ್ತಾಳೆ? ನಾನು ಮಾಡಿದ್ದನ್ನೆಲ್ಲ ಹೇಳಿದಂತವನು. ಇಲ್ಲ, ನಾನು ಇದುವರೆಗೂ ಮಾಡಿದ್ದನ್ನೆಲ್ಲ ನನಗೆ ಹೇಳಿದಂತವನು ಆತನು, ಕರ್ತನಾದ ಯೇಸು ಕ್ರಿಸ್ತನು, ಮೆಸ್ಸಿಯನು. ಪ್ರಸ್ತಾಪನೆ ಮಾಡುತ್ತಾ ನಾನು ಹೇಳ್ತೇನೆ, ಸಮರ್ಪಣೆಗೆ ನಡೆಸುವಂಥದ್ದು. ಇಲ್ಲಿ ಪೌಲನು ಸಾಕ್ಷಿ ಹೇಳಿ ಪರಿಚಯ ಮಾಡಿಕೊಂಡು ಪ್ರಸಂಗ ಮಾಡುತ್ತಾ ಅವರನ್ನ ಸತ್ಯದಲ್ಲಿ ನಡೆಸುವಂಥದ್ದು, ಸಮರ್ಪಣೆಯಲ್ಲಿ ನಡೆಸುವಂಥದ್ದು ದೇವಜನರಾಗಿರುವ ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಮ್ಮ ಸಂದೇಶದಲ್ಲಿ ಪ್ರಸ್ತಾಪನೆ ಮಾತ್ರವೇ ಅಲ್ಲ, ಸಮರ್ಪಣೆ. ಯಾವುದೇ ಅಧ್ಯಾಯವನ್ನು ಓದುವಾಗ ಯಾಕೆಂದ್ರೆ ನಾನು ಕಲಿತದ್ದು ಸ್ಥಳೀಯವಾದ ಸಭೆಗಳಲ್ಲಿ, ಬೈಬಲ್ ಕಾಲೇಜಲ್ಲಿ ಕಲಿತದ್ದು ಕೇವಲ KBL 1 ವರ್ಷ ಮಾತ್ರ. ಅದಕ್ಕಿಂತ ಮುಂಚೆ ಸ್ವಲ್ಪ ದಿನಗಳ ಮಾತ್ರ KSS. ಆದ್ರೆ ನಾನು ಬಹಳಷ್ಟು ಕಲಿಯುತ್ತಿರುವಂತದ್ದು ನಮ್ಮ ಸ್ಥಳೀಯ ಸಭೆ, ಈಗ ಅನುದಿನ ಕರ್ತನ ಸನ್ನಿಧಾನದಲ್ಲಿ. ಅದು ನಮ್ಮ ಪ್ರಸಂಗದಲ್ಲಿ ನಾವು ಓದಿಕೊಳ್ಳುವಂತ ಒಂದು ಅಧ್ಯಾಯವಾಗಿರ್ಬೋದು. ಅದರಲ್ಲಿ ಮೊದಲು ನಮ್ಮನ್ನ ಸಮರ್ಪಣೆ ಮಾಡಿಕೊಳ್ಳಬೇಕು. ಈ ವಾಕ್ಯವು ದೇವರು ನನ್ನೊಟ್ಟಿಗೆ ಮಾತಾಡುತ್ತಿದ್ದಾರೆ, ನನ್ನ ಸಮರ್ಪಣೆ ಮಾಡಿ, ಕರ್ತನೆ ಈ ವಾಕ್ಯದಿಂದ ಎಚ್ಚರಿಸಲಿಕ್ಕಾಗಿ ಸ್ತೋತ್ರ, ನನ್ನನ್ನು ಬದಲಾಯಿಸಲಿಕ್ಕಾಗಿ ಸ್ತೋತ್ರ ಅಂತ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು. ಹಾಗಾದ್ರೆ ಈ ಸ್ತ್ರೀಯ ಒಂದು ಮನಸ್ಸನ್ನ ನೋಡಿರಿ, ವಿಧೇಯಳಾಗಿ ಸತ್ಯವನ್ನ ಅಂಗೀಕಾರ ಮಾಡಿಕೊಂಡು ತಾನು ಕಂಡುಕೊಂಡ ಈ ಸತ್ಯವನ್ನ ಊರಿನೊಳಗೆ ಹೋಗಿ ಹೇಳುವಾಗ ಅಲ್ಲಿ ನೋಡ್ತೇವೆ ಏನೆಂಬುದಾಗಿ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದವನನ್ನು ನೋಡಿರಿ, ಬರತ ಕ್ರಿಸ್ತನ ಅವನೇ ಏನು ಎಂದು ಹೇಳಲು ಆತನ ಬಳಿಗೆ ಬರೋದಕ್ಕೆ ಊರೊಳಗಿಂದ ಹೊರಟರು. ಹಾಗಾದ್ರೆ ಈಕೆಗೆ ಏನ್ ಫಲ ಸಿಕ್ತಿಂದ ಪ್ರಶ್ನೆ ಕೇಳಬಹುದು. ಈಕೆ ಹೆಸರು ಸತ್ಯವೇದ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಹೊಸ ಒಡಂಬಡಿಕೆ. ಎಂತ ಹೆಸರು? 5 ಜನ ಗಂಡಂದಿರುವುದಾಗ ಆತನ ಹೇಳುವಾಗ ಅಲ್ಲಿ ನೋಡುವುದಾದ್ರೆ ರಾಹಾಬಳೆಂಬ, ಕನ್ನಡದಲ್ಲಿ ಸ್ಪಷ್ಟವಾಗಿ ರಾಹಾಬಳೆಂಬ ಸೂಳು ಎಂಬುದಾಗಿ ಹೇಳುವುದು. ಆದ್ರೆ ಇಂಥ ಹೀನ ಸ್ಥಿತಿಯಲ್ಲಿದ್ದಂಥವರು ಯಾವಾಗ ಸತ್ಯವನ್ನ ನಂಬಿ ಸತ್ಯಕ್ಕೆ ವಿಧೇಯರಾದರೋ, ಸತ್ಯವನ್ನು ಅನುಸರಿಸಿದರೋ, ಅವರ ಹೆಸರುಗಳು ನಮ್ಮ ಕೈಯಲ್ಲಿರುವ ಪರಿಶುದ್ಧ ಗ್ರಂಥದಲ್ಲಿ, ಬೇರೆ ಜೀವ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವುದಾಗಿ ನೆನೆಸ್ತಾರೆ. ಹಾಗಾದ್ರೆ ಸತ್ಯಕ್ಕೆ ವಿಧೇಯರಾದಾಗ ಸಿಕ್ಕಿದಂತ ಬಹುಮಾನ. 3ನೇ ವಿಷಯಕ್ಕೆ ನಾವು ಬರೋಣ. ನಾವು ತಿಳಿದಂತ ವಿಷಯವೇ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಇಲ್ಲಿ ಕೆಲವರ ವಿಷಯಗಳನ್ನ ನೋಡಿಕೊಳ್ಳೋಣ ಬೇರೆ. ಸತ್ಯಕ್ಕೆ ವಿಧೇಯರಾದಂಥವರಿಗೆ ಸಿಕ್ಕಿದಂತ ಫಲಗಳು, ವಿಧೇಯರಾದಂಥವರು ಗಮನಿಸುವಾಗ ಇಲ್ಲಿ ನೋಡ್ತೇವೆ 18ನೇ ಅಧ್ಯಾಯದ 9ನೇ ವಾಕ್ಯ ಎಲ್ಲರಿಗೂ ಗೊತ್ತಿರುವಂತಹ ಸಂದೇಶಗಳೇ. ಅದರ ವಿಧೇಯತೆ ಮತ್ತು ಅದರ ಫಲ ನೋಡುವಾಗ
ಹತ್ತರಿಂದ ಓದಿಕೊಳ್ಳೋಣ. ಅದೇನಂದ್ರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನ ಫರಿಸಾಯನು, ಒಬ್ಬನ ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಆಗಿರೋ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವಂತೆಯೂ ಅಲ್ಲ, ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೆ. ಈ ಫರಿಸಾಯನು ಇಲ್ಲಿ ನೋಡ್ತಾ ಇದ್ದೇವೆ, ಪ್ರಾರ್ಥನೆ ಮಾಡುವಾಗ ಮತ್ತೆ ಆಮೇಲೆ ಹೇಳ್ತಾನೆ ಸ್ತೋತ್ರ ಮಾಡುತ್ತೇನೆ ಎಂಬುದಾಗಿ. 12 ವಾಕ್ಯದಲ್ಲಿ ಹೇಳ್ತಾನೆ, ವಾರಕ್ಕೆ 2 ಹೊತ್ತು ಉಪವಾಸ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ, ಸ್ತೋತ್ರ, ಉಪವಾಸ ಪ್ರಾರ್ಥನೆ. ಆದ್ರೆ ಈತನು ಸತ್ಯಕ್ಕೆ ವಿಧೇಯನಾದನ, ದೇವರ ವಾಕ್ಯಕ್ಕೆ ವಿಧೇಯನಾದನ ಎಂಬುದಾಗಿ ಗಮನಿಸುವಾಗ, ದೇವರ ವಾಕ್ಯ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು, ನಿನ್ನಂತೆಯೇ ನಿನ್ನ ನೆರೆಯವನನ್ನ ಪ್ರೀತಿಸು. ಹಾಗಾದ್ರೆ ಈ ವ್ಯಕ್ತಿ ಮಾಡುವಂತದ್ದೇನು? ಕೆಳಗಡೆ ನೋಡ್ತಾ ಬಂದ್ರೆ ಏನ್ ಹೇಳ್ತಿದ್ರಲ್ಲಿ ಆತನು, ನಾನು ಸಂಪಾದಿಸಿದ ಎಲ್ಲದರಲ್ಲಿ 10 ಪಾಲು ಕೊಡುತ್ತೇನೆ ಅಂದುಕೊಂಡ. ಆದ್ರೆ ಅಲ್ಲಿ ನೋಡುವಾಗ ಇಲ್ಲಿ ಹೇಳುವಂತದ್ದು ಪ್ರೇರೆ ಗಮನಿಸ್ತೇವೆ. ಏನೆಂಬುದಾಗಿ ಹೇಳ್ತಾನೆ, ಫರಿಸಾಯ ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರ ಸುಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರೋ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಹಾಗಾದ್ರೆ ದೇವರ ವಾಕ್ಯ ಏನಾಯ್ತು ಇಲ್ಲಿ? ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸು, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ. ಅದರಲ್ಲಿ ವೈರಿಯೂ ಅಲ್ಲ, ಆದ್ರೆ ಸುಂಕದವನ ಬಗ್ಗೆ ಈ ಫರಿಸಾಯನು ಹೇಳುವಾಗ, ಫರಿಸಾಯನು ಪ್ರಾರ್ಥನೆ ಮಾಡುತ್ತಿದ್ದಾನೆ, ಸ್ತೋತ್ರ ಮಾಡುತ್ತಿದ್ದಾನೆ, ಉಪವಾಸ ಪ್ರಾರ್ಥನೆ. ಆದ್ರೆ ಇಲ್ಲೇನಾಯ್ತು? ಈಗ ಸತ್ಯವನ್ನು ಅನುಸರಿಸಿರಲಿಲ್ಲ. ಇಲ್ಲಿ ತಿರಸ್ಕಾರ ಮಾಡುವಂಥದ್ದು, ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂಥದ್ದು. ಸತ್ಯಕ್ಕೆ ವಿಧೇಯನಾದಂತ ಸುಂಕದವನು ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆ ಕಣ್ಣೆತ್ತಿ ನೋಡೋದಕ್ಕೆ ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಳ್ತಾ, ದೇವರೇ, ಪಾಪಿ ಅದನ್ನು ನನ್ನ ಕರುಣಿಸು. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಹಾಗೆ ನಾವು ನೋಡುವಂಥದ್ದು, ಆತನೇ ಸತ್ಯವೂ ಜೀವ ಮಾರ್ಗವಾಗಿರುವಂತ ಯೇಸು ಕ್ರಿಸ್ತ, ಕೃಪೆಯುಳ್ಳಂತ ಯೇಸು ಕ್ರಿಸ್ತನು ಪಾಪಿಗಳನ್ನ ಕ್ಷಮಿಸೋದಕ್ಕೋಸ್ಕರವಾಗಿ, ಪಾಪಿಗಳಿಗೋಸ್ಕರ ಪ್ರಾಣ ಕೊಡೋದಕ್ಕೋಸ್ಕರವಾಗಿ ಬಂದಂತವನೆಂಬುದಾಗಿ ತಿಳಿದುಕೊಂಡಂತ ಈ ಸುಂಕದವನು ಯಾವಾಗ ನನ್ನನ್ನು ಕರುಣಿಸಿ ಎಂಬುದಾಗಿ ಬೇಡಿಕೊಂಡನು, ಸತ್ಯಕ್ಕೆ ವಿಧೇಯನಾದನು, ಸತ್ಯದ ಮುಂದೆ ತನ್ನನ್ನು ತಗ್ಗಿಸಿಕೊಂಡನು, ಅವನಿಗೇನ್ ಸಿಕ್ತು? ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಸ್ನೇಹಿತರ ಗಮನಿಸುವಂಥದ್ದು, ಸತ್ಯಕ್ಕೆ ವಿಧೇಯರಾದಾಗ, ಸತ್ಯವನ್ನ ಅನುಸರಿಸಿದಾಗ, ಸತ್ಯವನ್ನ ಅನುಸರಿಸಿ ಜೀವಿಸಿದಾಗ, ಸತ್ಯವನ್ನ ಕೈಗೊಂಡಾಗ ಸಿಕ್ಕುವಂತ ಬಹುಮಾನಗಳು, ಫಲಗಳು. ಈ 3 ಜನರನ್ನ ನಾವು ಗಮನಿಸುವಾಗ ಪ್ರೇರೆ ಎಷ್ಟೊಂದು ಶ್ರೇಷ್ಠವಾದಂತಹ ಒಂದು ಬಹುಮಾನಗಳನ್ನ ಪಡೆದುಕೊಂಡು, ಅಪೊಸ್ತಲರ ಕೃತ್ಯಗಳು ಭಕ್ತನಾದ ನೋಡುವಾಗ, ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯದ 30ನೇ ವಚನ ಧ್ಯಾನ ಮಾಡಿದ ಸಂಗತಿಗಳನ್ನೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ವಿಧೇಯದ ಬಹುಮಾನಗಳು ಮತ್ತು ವಿಧೇಯರಾದವರು ಎಂಬುದಕ್ಕೋಸ್ಕರವಾಗಿ ನಾನು ಆರಿಸಿಕೊಂಡಿದ್ದೆ. ಅಲ್ಲಿ ನೋಡುವಾಗ ಸೆರೆಮನೆಯಲ್ಲಿ ಪೌಲಸ್ತೀಲರನ್ನ ಬಂಧಿಸಿರುವಾಗ, ಆ ಸೆರೆಮನೆ ಹತ್ರ ಕಾವಲಲ್ಲಿದ್ದಂತ ವ್ಯಕ್ತಿಯು ಭೂಕಂಪವಾಗಿ ಅವರೆಲ್ಲಿ ತಪ್ಪಿಸಿಕೊಂಡು ಹೋದರೆಂಬುದಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋದಂತ ವ್ಯಕ್ತಿ ಅಲ್ಲಿ ಗಮನಿಸ್ತೇವೆ 16:30 ಮತ್ತವರು ಅವರನ್ನು ಹೊರಗೆ ಕರೆಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಕೆಳಗಡೆ ಬರುವಾಗ ಏನಾಯ್ತು? 33ನೇ ವಾಕ್ಯ, ಅವರನ್ನು ಕರ್ಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ಈ ಸೆರೆಮನೆಯಲ್ಲಿದ್ದಂಥವರು ಹಾಡುವಂತ ಹಾಡುಗಳನ್ನು ಕೇಳಿಸಿಕೊಂಡು ರಕ್ಷಣೆ, ಅಲ್ಲಿ ನೋಡುವಾಗ ಪ್ರೇರೆ ಯಾರು ರಕ್ಷಣೆ ಕೊಡುತ್ತಾರೆ ನೋಡ್ತಾ ಇದ್ದೇವೆ, ನಾನು ರಕ್ಷಣೆ ಹೊಂದುವುದಕ್ಕೆ. ಹಾಗಾದ್ರೆ ನಾವು ರಕ್ಷಣೆ ಹೊಂದಬೇಕು. ರಕ್ಷಣೆ ಹೊಂದುವುದಕ್ಕೋಸ್ಕರವಾಗಿ, ರಕ್ಷಣೆಯನ್ನು ಕೊಡುವುದಕ್ಕೋಸ್ಕರವಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಆತನ ನಂಬಿದವರಿಗೆ ರಕ್ಷಣೆ, ಆತನ ನಂಬಿದವರಿಗೆ ಪರಲೋಕ, ಆತನ ನಂಬಿದಂತವರಿಗೆ ನಿತ್ಯ ಜೀವ ಎಂಬ ಸಂಗತಿಗಳನ್ನ ಮೊದಲೇ ತಿಳಿದುಕೊಂಡ ಹಾಗೆ ನಾವು ನೋಡ್ತೇವೆ. ಹಾಗಾದ್ರೆ ಆ ಸತ್ಯಕ್ಕೆ ವಿಧೇಯನಾಗಿ ಅಂತಹ ಸಮಯದಲ್ಲಿ ತನ್ನ ಸೆರೆಯ ಯಜಮಾನನ ಬಂದು ತನ್ನ ಸಾಯಿಸ್ತಾನೆಂಬುದಾಗಿ ಮೊದಲು ತಿಳಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಬೇಕಿದ್ದ ವ್ಯಕ್ತಿ ಈ ಸತ್ಯವನ್ನ ಕೇಳಿಸಿಕೊಂಡಾಗ, ಈ ಸತ್ಯಕ್ಕೆ ವಿಧೇಯನಾಗಿ ನಾನೇನು ಮಾಡಬೇಕೆಂಬುದಾಗಿ ಕೇಳಿದವರು ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯನ್ನು ಕೇಳಿ ನಂಬಿಕೆ ಇಡು. ಹಾಗಾದ್ರೆ ಸತ್ಯಕ್ಕೆ ವಿಧೇಯನಾದಂತ ಈ ಸೆರೆಮನೆಯ ಕಾವಲುಗಾರ ಏನು ಫಲ ಅವನಿಗೆ? ಅವನು ಅವನ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು, ರಕ್ಷಣೆ ಹೊಂದಿದರು. ಎಷ್ಟೊಂದು ಶ್ರೇಷ್ಠವಾದ ಮಾತು. ತಾನು ತನ್ನವರೆಲ್ಲರ ಸಹಿತವಾಗಿ ಈ ಫಲವನ್ನು ಹೊಂದಿಕೊಂಡ. ಒಂದು ವೇಳೆ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ತನಗೂ ರಕ್ಷಣೆ ಇರುತ್ತಿರಲಿಲ್ಲ, ತನ್ನ ಮನೆಯವರಿಗೆ.
ಹಾಗಾದ್ರೆ ಯಾವಾಗ ಸತ್ಯವನ್ನ ಒಪ್ಪಿಕೊಂಡು ಸತ್ಯವನ್ನ ಕೇಳಿ ಸತ್ಯಕ್ಕೆ ಅಂದ್ರೆ ಸತ್ಯವಾಗಿರೋ ಕರ್ತನಾದ ಯೇಸು ಕ್ರಿಸ್ತನಿಗೆ ವಿಧೇಯರಾಗುತ್ತಾರೋ ಅವರಿಗೆ ಸಿಕ್ಕುವಂತ ಫಲಗಳನ್ನ ನಾವು ನೋಡ್ತಾ ಇದ್ದೇವೆ. ರಹಾಬಳು, ಸಮರ ಸ್ತ್ರೀ ಮತ್ತು ಸುಂಕದವನು, ಈ ಸೆರೆಯವನು, 4 ಜನರನ್ನ ನಾವು ಗಮನಿಸುವಾಗ ಪೌಲನು ಗಲಾತ್ಯದವರಿಗೆ ಬರೆಯುವಾಗ ಹೇಳುವಂಥದ್ದು ಸತ್ಯವನ್ನ ಅನುಸರಿಸ್ರಿ, ಸತ್ಯಕ್ಕೆ ವಿಧೇಯರಾಗಿರ್ರಿ. ರೋಮಾಪುರದ ಬರೆದ ಪತ್ರಿಕೆ 3:20 ನಾವು ಗಮನಿಸುವಂತ ಒಂದು ಮಾತು, ಯಾಕೆಂದ್ರೆ ಅವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುದಾಗಿ ಪೌಲನು ಹೇಳೋದನ್ನು ಗಮನಿಸ್ತೇವೆ. ನಾವು ಅನುಸರಿಸುವಂಥದ್ದು, ನಾವು ಹಿಂಬಾಲಿಸಬೇಕಾಗಿರುವಂಥದ್ದು ಸತ್ಯವನ್ನ. ಯೋಹಾನ ಸುವಾರ್ತೆ 1:17 ನಾವು ಗಮನಿಸುವಾಗ ಆ ಸತ್ಯ ವಿಷಯವಾಗಿ ನಾವು ಗಮನಿಸ್ತೇವೆ ಪ್ರೇರೆ. ಯೋಹಾನ ಬರೆದ ಸುವಾರ್ತೆ 1:17 ವಾಕ್ಯವನ್ನ ತಿಳಿದಿರುವ ವಿಷಯಗಳನ್ನೇ ನಾವು ನೋಡ್ತಿರುವಾಗ ಅಲ್ಲೊಂದು ನೋಡ್ತೇವೆ, ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಕೊಡಲ್ಪಟ್ಟಿದ್ದು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು ಎಂಬುದಾಗಿ ಗಮನಿಸ್ತೇವೆ. ಕೃಪೆಯು ಸತ್ಯವು, ಈ ಗಲಾತ್ಯದವರಿಗೆ ಕೃಪೆಯ ಬಗ್ಗೆ ಕೃಪೆ ಎಂಬುದಾಗಿ ಗಮನಿಸುವಾಗ ಈ ಕೃಪೆಯು ಈ ಸತ್ಯವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಂಬಿರುವಂತ ನಾವುಗಳು ಸಭೆಯಲ್ಲಿ ಸ್ವಾರ್ಥಕರಾಗಿ, ಉಪದೇಶಗಳಾಗಿ, ಸಭಾ ಹಿರಿಯರಾಗಿ, ದೇವಜನರಾಗಿ ಕರೆಯಲ್ಪಟ್ಟ ನಾವುಗಳು ಈ ಲೋಕದಿಂದ ಎತ್ತಲ್ಪಡೋ ತನಕ, ಕರ್ತನಾದ ಯೇಸು ಕ್ರಿಸ್ತನ ಬರೋ ತನಕ ವಿಧೇಯರಾಗಿ ಜೀವಿಸುವುದಾರ, ವಿಧೇಯರಾಗಿರುವವರಿಗೆ ಸಿಕ್ಕುವಂತ ಅನೇಕರಿದ್ದಾರೆ. ಇವರು 4 ಜನ ಮಾತ್ರವಲ್ಲ, ಸಮಯದ ಕಾರಣ ವಿಧೇಯತೆ, ಅವಿಧೇಯತೆ. ಹಾಗಾದ್ರೆ ಅವಿಧೇಯರಾದಂತವ್ರನ್ನ ನಾವು ಪಟ್ಟಿ ಮಾಡ್ತಾ ಬಹಳಷ್ಟು ಜನರಿದ್ದಾರೆ. ವಿಧೇಯರು, ವಿಧೇಯತೆ ತೋರಿಸಿದಂಥವರು ನೋಡುವಾಗ ಒಂದು ವೇಳೆ ಅಬ್ರಹಾಮನ ಮಗನಾಗಿರೋದು ಇಸಾಕನು ತನ್ನ ತಂದೆ ಯಜ್ಞ ಮಾಡೋದಕ್ಕೋಸ್ಕರವಾಗಿ ತನ್ನ ಮೇಲೆ ಒಂದು ಕಟ್ಟಿಗೆಯನ್ನ ತೆಗೆದುಕೊಂಡು ಹೋಗುವಾಗ ತಂದೆಗೆ ವಿಧೇಯನಾಗಿ ದೇವರಿಗಾಗಿ ಒಂದು ಮಾತು ಮಾಡದೆ, ಬೆಂಕಿ ಕಟ್ಟಿಗೆ ಎಲ್ಲ ಇದೆ, ಕುರಿಯಲ್ಲಿ ಎಂಬುದಾಗಿ ಹೇಳುವಾಗ, ಯಜ್ಞಕ್ಕೆ ಬೇಕಾದ ಕುರಿಯನ್ನ ದೇವರು ಒದಗಿಸುತ್ತಾನೆ ಮಗನೇ ಎಂಬುದಾಗಿ ತಂದೆ ಹೇಳುವಾಗ ಹಿಂತಿರುಗಿ ಮಾತಾಡದೆ ಎಲ್ಲಿ ಸಿಗುತ್ತೆ ಕುರಿ, ಎಲ್ಲಿಟ್ಟಿದ್ದಾರೆ? ಇಲ್ಲ, ತಂದೆಯ ಮಾತಿಗೆ, ಸತ್ಯಕ್ಕೆ, ದೇವರ ಭಕ್ತಿ ವಿಧೇಯನಾದಂತ ಇಸಾಕ. ಅದೇ ಇಸಾಕನಿಗೆ ಮದುವೆ ಮಾಡೋದಕ್ಕೋಸ್ಕರವಾಗಿ ಎಲಿಯಾಚರನಿಗೆ ಅಬ್ರಹಾಮನ ಹೇಳುವಾಗ ಹೋಗು ಎಂಬುದಾಗಿ, ವಿಳಾಸವಿಲ್ಲ, ಯಾರ ಹುಡುಗಿಯ ಹೆಸರೇನು, ಹುಡುಗಿಯವರ ತಂದೆಯಾರು ಗೊತ್ತಿಲ್ಲದೆ ಇದ್ರು, ಇಂಥ ನನ್ನ ಸ್ವಗ್ರಾಮ ಸ್ವದೇಶಕ್ಕೆ ಹೋಗಬೇಕು. ಅಬ್ರಹಾಮನ ಹೇಳಿದಾಗ ಯಜಮಾನನಿಗೆ ವಿಧೇಯನಾಗಿರುವಂತ ಎಲಿಯಾಚಾರ, ಪ್ರಾರ್ಥನೆಯನ್ನು ಹೊರಟಂತ ಎಲಿಯಾಚಾರ, ಸಾಕ್ಷೀಕರಿಸಿದಂತ ಎಲಿಯಾಚಾರ, ದೇವರ ಕೆಲಸವನ್ನ, ತನ್ನ ಯಜಮಾನನ ಕೆಲಸವನ್ನ ಮಾಡಿ ವಿಧೇಯನಾಗಿರುವಂತ ಎಲಿಯಾಚಾರ. ವಿಧೇಯರಾದಂತ ಅನೇಕರನ್ನು ನೋಡ್ತೇವೆ ಪ್ರಿಯ. ವಿಧೇಯರು ನೀನು ಹೋಗಬಾರದೆಂಬುದಾಗಿ ಹೇಳಿದಾಗ ಬಿಳಾಮನ ಏನಾಯ್ತು? ಅವಿಧಿತ್ವಯ ಫಲಗಳು. ಹಾಗಾದ್ರೆ ಪ್ರಿಯ, ಸಮಯದ ಕಾರಣ ನಾವು ನೋಡ್ತಾ ಇದ್ದೇವೆ ವಿಧೇಯರಾದರೆ ಸಿಕ್ಕುವಂತ ಬಹುಮಾನ. ಆದರೆ ಗಲಾತ್ಯದವರೇ, ಅಲ್ಲಿ ಪೌಲನ ಒಂದು ದಾಹ, ಸತ್ಯವನ್ನ ಅನುಸರಿಸಿರಿ, ಸತ್ಯಕ್ಕೆ ವಿಧೇಯರಾಗಿರಿ. ಸತ್ಯವೇ ಕರ್ತನಾದ ಯೇಸು ಕ್ರಿಸ್ತನು, ಆ ಕೃಪೆ ಉಳ್ಳಂತವನು, ಆ ಕೃಪೆ ಉಳ್ಳಂತ ಕರ್ತನಾದ ಯೇಸು ಕ್ರಿಸ್ತನ ಸತ್ಯವನ್ನ ಬಿಟ್ಟು ನೇಮನಿಷ್ಠೆಗಳನ್ನ, ಆಚಾರಗಳನ್ನ, ಸುನ್ನತಿ ಸಂಸ್ಕಾರ ಪದ್ಧತಿಗಳನ್ನ ಬಿಟ್ಟು ಕ್ರಿಸ್ತನಿಗೆ ಒಳಗಾಗಿರ್ರಿ. ಯಾಕಂದ್ರೆ ದೇವರು ನಿಮ್ಮನ್ನ ಸ್ವತಂತ್ರರಾಗಿರಬೇಕೆಂಬುದಾಗಿ ಕರೆದಿದ್ದಾರೆ, ಸ್ವತಂತ್ರವನ್ನ ಕೊಟ್ಟು ನಿಮ್ಮನ್ನ ಕರೆದಿದ್ದಾರೆ. ಆ ನಿಮ್ಮ ಕರೆಯುವಿಕೆಯನ್ನ ಬಿಟ್ಟು ಹಿಂತಿರುಗಿ ಹೋಗಬೇಡಿರಿ. ಪ್ರೇರ, ಎಷ್ಟೊಂದು ನೋವಿನಿಂದ ಹೇಳುವಂತ ಒಂದು ಮಾತು. ಭಕ್ತನಾದ ಶಿಷ್ಯನಾದ ಯೋಹಾನನ ಬರೆಯಲ್ಪಟ್ಟಂತ 1 ಯೋಹಾನ ಬರೆದ ಪತ್ರಿಕೆ, ಮೊದಲ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯದ 6ನೇ ವಾಕ್ಯ ಈ ರೀತಿ ಹೇಳುವುದನ್ನು ನಾವು ಗಮನಿಸ್ತೇವೆ. 1 ಯೋಹಾನ ನೋಡುವ ಪ್ರೇರೆ, ಯೋಹಾನ ಬರೆದ ಮೊದಲನೇ ಪತ್ರಿಕೆ 6ನೇ ವಚನದಲ್ಲಿ ನೋಡೋಣ ಪ್ರೇರೆ. ಅಲ್ಲಿ ವಾಕ್ಯ ಈ ರೀತಿ ಹೇಳುತ್ತದೆ, ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿ, ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವರಾಗಿದ್ದೇವೆ, ಸತ್ಯವನ್ನ ಅನುಸರಿಸುವರಲ್ಲ. ಹಾಗಾದ್ರೆ ಯಾವುದನ್ನು ಅನುಸರಿಸಬೇಕಾಗಿದೆ? ನಾವು ಸತ್ಯವನ್ನ ಅನುಸರಿಸಬೇಕು. ಯಾಕೆ? ನಾವು ದೇವರ ಸಂಗಡ, ಆತನ ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಇನ್ನೇನಾಗಿದ್ದೇವೆ? ನಾವು ಬೆಳಕಿನವರಾಗಿದ್ದೇವೆ. ಆದ್ದರಿಂದ ಪ್ರೇರೆ, ನಾವು ಸತ್ಯವನ್ನ ಅನುಸರಿಸಿ ನಡೆದುಕೊಳ್ಳಬೇಕೆಂಬುದಾಗಿ ಯೋಹಾನನು ಹೇಳುವಂತ ಒಂದು ಮಾತು. ಹಾಗಾದ್ರೆ ನಮ್ಮ ಜೀವನ ಶೈಲಿಯಲ್ಲಿ ವಿಶ್ವಾಸಿಗಳಾಗಿ, ದೇವಚಂದ್ರಾಗಿ ನಾವು ಯಾವುದನ್ನು ಅನುಸರಿಸುತ್ತಾ ಇದ್ದೇವೆ? ನಾವು ಯಾವುದನ್ನು ಹಿಂಬಾಲಿಸುತ್ತಾ ಇದ್ದೇವೆ? ಪ್ರಿಯ ಸ್ನೇಹಿತರೆ, ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿ ಪ್ರೇರೆ, ಸತ್ಯವನ್ನ
ಅನುಸರಿಸುವಂತವ್ರು. ಅನೇಕ ವಾಕ್ಯ ಲೇಖನಗಳಿದ್ದರು. 4 ಜನರನ್ನ ಗಮನಿಸೋಣ. ರಾಹಾಬಳು ಸಮರ್ಯ ಸ್ತ್ರೀ, ಸುಂಕದವನು ಸೆರೆಮನೆಯಲ್ಲಿ ಕಾವಲುಗಾರನು ಸತ್ಯಕ್ಕೆ ವಿಧೇಯರಾಗಿದ್ದರಿಂದ, ಆ ವಿಧೇಯತ್ವವನ್ನ ಕೈಗೊಂಡು ನಡೆದಿದ್ದರಿಂದ ಅವರು ಪಡೆದುಕೊಂಡಂತ ಫಲಗಳು. ಈ ಲೋಕದಲ್ಲಿ ನಾವು ಒಂದು ವೇಳೆ ಸಮರ್ಯ ಸ್ತ್ರೀ ಹಾಗೆ ಅನೇಕ ಈ ಲೋಕದಲ್ಲಿ ನಾವು ಕಷ್ಟಗಳಲ್ಲಿ, ಈ ಕತ್ತಲೆಂಬ ಲೋಕದಲ್ಲಿ ನಾವು ಇದ್ದರೂ ಬೆಳಕಿನವರಾಗಿರುವಾಗ ನಮ್ಮನ್ನ ಕರೆದ ಆತನ ನಂಬಿಗಸ್ತನಾದ ದೇವರು, ಆತನ ನಂಬಿಕೆ ಇಟ್ಟು ನಾವು ಪ್ರತಿಯೊಂದು ವಿಷಯಗಳಲ್ಲಿ ನಾವು ವಿಧೇಯರಾಗಿ ಜೀವಿಸಬೇಕೆಂಬುದನ್ನು ನೋಡ್ತೇವೆ. ಸತ್ಯಕ್ಕೆ, ಕೃಪೆಗೆ ವಿಧೇಯರಾಗಿರಬೇಕು. ಪೇತ್ರನ ಬರೆದಂತ 2ನೇ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈ ಒಂದು ವಾಕ್ಯವನ್ನ ದಾನ ಮಾಡಿಕೊಂಡು ಮುಗಿಸಿಕೊಳ್ಳೋಣ. 3ನೇ ಅಧ್ಯಾಯ 14ನೇ ವಚನದಿಂದ 18ರವರೆಗೂ ನೋಡುವಾಗ ನಾವು ಗಮನಿಸ್ತೇವೆ ಪ್ರಿಯರೇ. ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನ ಎದುರು ನೋಡುವರಾಗಿದ್ದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ. ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಿಮಗೆ ಬರುತ್ತಾನೆ. ಇಲ್ಲಿ ಪೇತ್ರನು ಪೌಲನನ್ನು ಹೊಗಳುವುದನ್ನು ನೋಡ್ತೇವೆ ಪ್ರಿಯರೇ. ಪೌಲನು ಬರೆಯಲ್ಪಟ್ಟಿದ್ದು ಪತ್ರಿಕೆಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸುವ ಜ್ಞಾನದ ಪ್ರಕಾರ ನಮಗೆ ಬರುತ್ತಾನೆ. ಅವನು ತನ್ನ ಎಲ್ಲಾ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಯಾವ ವಿಷಯಗಳನ್ನ? ಕರ್ತನು ಬರುವಾಗ, ಪ್ರತ್ಯಕ್ಷವಾಗುವಾಗ ನಮಗೇನು ಬಹುಮಾನ ಸಿಗುತ್ತದೆ, ಯಾವುದನ್ನು ಪಡೆದುಕೊಳ್ಳುತ್ತೇವೆ, ಯಾವುದಕ್ಕೋಸ್ಕರ ನಾವು ಕರೆಯಲ್ಪಟ್ಟಿದ್ದೇವೆ, ತಿಮೋಥಿಯನಿಗೂ ತೀತನಿಗೂ ಎಲ್ಲರಿಗೂ ಮತ್ತು 14 ಪತ್ರಿಕೆಗಳ ಸಭೆಗಳಿಗೆ ಬರೆಯುವಾಗ ಯಾವ ನಿರೀಕ್ಷೆಯುಳ್ಳವರಾಗಿ ಇದು ನೋಡಬೇಕು. ಇಲ್ಲಿ ತನ್ನ ಜೊತೆ ಸೇವಕನು ಆಗಿರುವಂತ ಪೌಲನನ್ನ ಪೇತ್ರನು ಹೊಗಳುವುದನ್ನು ನೋಡ್ತೇವೆ ಪ್ರೇರೆ. ಜ್ಞಾನದಿಂದ ಬರೆಯಲ್ಪಟ್ಟಂತ ಪತ್ರಿಕೆಗಳು. ಸೆರೆಮನೆಯಲ್ಲಿದ್ದರು, ಮರಣವು ಹತ್ತಿರವಾಗಿದ್ದರು, ತಾನು ಸುವಾರ್ತೆ ಸಾರಿದಂತ ಸ್ಥಾಪಿಸಲ್ಪಟ್ಟ ಸಭೆಗಳು, ಆ ಸಭೆಯ ದೇವಜನರು ನನ್ನೊಡನೆ ನಾನು ಹೋಗುವ ಶ್ರೇಷ್ಠಕರವಾದ, ಅಲ್ಲಿ ಹೇಳೋದು ಭಾಗ್ಯಕರವಾದಂತ ಆ ಮಹಿಮೆಯ ಪಟ್ಟಣಕ್ಕೆ ನಾನು ಹೋಗ್ತಾ ಇದ್ದೇನೆ, ನನ್ನೊಂದಿಗೆ ನೀವು ಸೇರಬೇಕು, ನಾನಿರುವ ಸ್ಥಳದಲ್ಲಿ ನೀವು ಸೇರಬೇಕೆಂಬುದಾಗಿ ಗಮನಿಸ್ತೇವೆ. ಹಾಗಾದರೆ ಪೌಲನು ಸೌಲನಾಗಿದ್ದುಕೊಂಡು ಕ್ರೈಸ್ತ ಹಿಂಸಕನಾಗಿದ್ದರು, ಯೇಸು ಕ್ರಿಸ್ತನ ನಂಬಿ ಒಳ್ಳೆಯ ನಾಯಕನಾಗಿ, ಸೇವಕನಾಗಿ, ಅಪೋಸ್ತಲನಾಗಿದ್ದುಕೊಂಡು ತನ್ನ ಪಟ್ಟಂತ ಪ್ರಯಾಸ ವ್ಯರ್ಥವಾಗಬಾರದು ಎಂಬುದಾಗಿ, ತಾನು ಸಾರಿದ ಸುವಾರ್ತೆ ವ್ಯರ್ಥವಾಗಬಾರದು. ಅನೇಕ ಸುವಾರ್ತಿಕರಾಗಿರುವಂತ ನಾವುಗಳು ಪ್ರೇರೆ ಅನೇಕ ಸಾರಿ ಯಾಕೆಂದ್ರೆ ನಾವು ನೋಡುವಾಗ ಸುವಾರ್ತೆ ಸಾರುತ್ತೇವೆ, ರಕ್ಷಣೆಗೆ ನಡೆಸ್ತೇವೆ, ದೀಕ್ಷಾನ ಕೊಟ್ಟು ಸಭೆಗೆ ಬರ್ತಾರೆ, ಸ್ವಲ್ಪ ದಿನ ತಪ್ಪಿ ಹೋದ್ರೆ ಕೆಲಸ ಬಿಟ್ಟು ಬಿಡೋರಾಗಿರ್ತೇವೆ. ಯಾಕೆಂದ್ರೆ ಪೌಲನ ಹಾಗೆ ಭಾರವುಳ್ಳವರಾಗಿ, ಆ ಒಂದು ಕುರಿಗಳನ್ನ ತನ್ನ ಮಂದಿಗೆ ನಡೆಸುವಂತ ಒಂದು ಭಾರವುಳ್ಳವರಾಗಿ, ಸೇವಕರಾಗಿ, ಸಭೆ ಹಿರಿಯರಾಗಿ ಒಂದು ಸತ್ಯದಲ್ಲಿ ನಡೆಸುವಂತ ಭಾರವುಳ್ಳವರಾಗಿ. ಯಾಕೆಂದ್ರೆ ಇಲ್ಲಿ ಪೌಲನ ಒಂದು ಬಾಧೆಯನ್ನ ಪೇತ್ರ ಹೇಳೋದನ್ನು ಗಮನಿಸ್ತಾ ಇದ್ದೇವೆ ಪ್ರೇರೆ. 3 ವಿಷಯಗಳನ್ನ ಹೇಳ್ತಾರೆ. ಶಾಂತರು, ಅಲ್ಲಿ ಗಮನಿಸುವಾಗ ನಿರ್ದೋಷಿಗಳು, ನಿರ್ಮಲನಾಗಿದ್ದುಕೊಂಡು ಎದುರು ನೋಡೋಣ ಎಂಬುದಾಗಿ ಪೌಲನ ಒಂದು ದಾಹವನ್ನ ಪೇತ್ರನಲ್ಲಿ ಹೇಳುವಾಗ ಪ್ರೇರೆ ನೋಡ್ತಾ ಇದ್ದೇವೆ. ನಮ್ಮ ಕರ್ತನ ದೀರ್ಘ ಶಾಂತಿ ನಮ್ಮ ರಕ್ಷಣಾರ್ಥವಾಗಿದೆ ಎಂದು ಎಣಿಸಿಕೊಳ್ಳಿರಿ. ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ 18ರ ತನಕ ಓದುವಾಗ ನೋಡ್ತಾ, ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಆತನಿಗೆ ಈಗಲೂ ಸದಾಕಾಲವು ಸ್ತೋತ್ರ, ಆಮೇನ್ ಎಂಬುದಾಗಿ ಹೇಳುವುದನ್ನು ಗಮನಿಸ್ತಾ ಇದ್ದೇವೆ. ಹಾಗಾದ್ರೆ ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರು, ಸಭಾ ಹಿರಿಯರು, ಜೊತೆ ಸೇವಕರಲ್ಲಿ ಈ ರಾತ್ರಿ ಕೊಟ್ಟಂತ ಸಂದೇಶ ನಾವು ಕಲಿತುಕೊಳ್ಳೋಣ ಪ್ರೇರೆ. ಸತ್ಯಕ್ಕೆ ವಿಧೇಯರಾಗೋಣ. ನಮಗೋಸ್ಕರ ನಮ್ಮನ್ನ ಪ್ರೀತಿಸಿ ನಮ್ಮ ಹಾಗೆ ಶರೀರಧಾರೆಯಾಗಿ ರಕ್ತ ಮಾಂಸವನ್ನು ಧರಿಸಿಕೊಂಡು ಬಂದು ನಮ್ಮೆಲ್ಲರ ಪಾಪ ನಿವಾರಣಾರ್ಥವಾಗಿ ಶಿಲುಬೆಯಲ್ಲಿ ಯಜ್ಞಾರ್ಪಿತನಾದಂತ ಯೇಸು ಕ್ರಿಸ್ತನಿಗೆ ನಾವು ವಿಧೇಯರಾಗೋಣ. ಸ್ವಪ್ರಾಣವನ್ನು ಕೊಟ್ಟು ರಕ್ತದಲ್ಲಿ ಕೊಂಡುಕೊಂಡಂತ ಆ ಕರುಣಾನಿಧಿಯಾಗಿರೋ ದೇವರಿಗೆ ನಾವು ವಿಧೇಯರಾಗಿರೋಣ. ಆತನು ಕೊಟ್ಟಂತ ಆ ಒಂದು ಉಪದೇಶಗಳಿಗೆ, ಆತನು ಕೊಟ್ಟಂತ ಆಜ್ಞೆಗಳಿಗೆ ನಾವು ವಿಧೇಯರಾಗಿರೋಣ. ಆತನು ಒಪ್ಪಿಸಿಕೊಟ್ಟಂತ ಆ ಸೇವೆಗೆ ಹೇಗೆ ಈ ಒಂದು ಶಿಷ್ಯರು ವಿಧೇಯರಾಗಿ ಪವಿತ್ರಾತ್ಮನ ಬರುವುದನ್ನು ನೀವು ಕಾದುಕೊಂಡಿರಿ ಎಂಬುದಾಗಿ ಹೇಳಿದಾಗ ವಿಧೇಯರಾಗಿ ಕಾದುಕೊಂಡಿದ್ದರು. ಕರ್ತನ ಬರುವ ತನಕ, ಲೋಕ ನಿತ್ತಲ್ಪಡೋ ತನಕ ವಿಧೇಯರಾಗಿ ಕಾದುಕೊಂಡಿರೋಣ, ವಿಧೇಯರಾಗಿ ಜೀವಿಸೋಣ, ವಿಧೇಯತೆಯಿಂದ ಕೆಲಸ ಮಾಡೋಣ. ಇಗೋ ಈ 4 ಜನರ ಮಾತನಾಡುತ್ತಾ ಅನೇಕರಿದ್ದಾರೆ. ವಿಧೇಯರಾಗಿದ್ದರಿಂದ ಅವರು ಪಡೆದುಕೊಂಡಂತ ಬಹುಮಾನಗಳು, ಅವರ ಹೆಸರುಗಳು ಬರೆಯಲ್ಪಟ್ಟಿರುವಂತದ್ದು
ವಿಧೇಯರಾಗೋಣ, ವಿಧೇಯತೆ ಉಳ್ಳವರಾಗಿ ಜೀವಿಸೋಣ. ಆ ವಿಧೇಯತೆಗೆ ತಕ್ಕ ಫಲಗಳನ್ನ ಹೊಂದಿದವರಾಗಿ, ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ತಂದೆಯಾದ ದೇವರು ಈ ಲೋಕ ಕಳಿಸಿಕೊಟ್ಟಾರೆ. ಯಜ್ಞದ ಕುರಿಯಾಗಿ ಬಂದು ನಮ್ಮೆಲ್ಲರ ಪಾಪ ನಿವಾರಣೆಗಾಗಿ ಸತ್ತನು. ಆತನನ್ನ ದೇವರು ಕಳಿಸಿಕೊಟ್ಟದ್ರಿಂದ ತನ್ನ ತಂದೆಯ ದೇವರಿಗೆ ನಾನು ವಿಧೇಯನಾದನೆಂಬುದಾಗಿ ಆತನ ಹೇಳುವುದನ್ನು ಗಮನಿಸ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ವಿಧೇಯನಾದ, ಆ ವಿಧೇಯತೆಯನ್ನು ಕಂಡುಕೊಳ್ಳುತ್ತ ಪೌಲನು ಶಿಷ್ಯರು ವಿಧೇಯರಾದರು. ಆ ಸತ್ಯವನ್ನ ಕೇಳಿ ಗ್ರಹಿಸಿ ನಂಬಿದಂತ ನಾವೆಲ್ಲರೂ ವಿಧೇಯತೆ ಉಳ್ಳವರಾಗಿ ಜೀವಿಸೋಣ. ತಕ್ಕ ಬಹುಮಾನವನ್ನು ಪಡೆದುಕೊಂಡು ಈಗೋ ಪರಲೋಕಕ್ಕೆ ಒಯ್ಯಲ್ಪಟ್ಟು ಸ್ಥಳಗಳನ್ನ ಸಿದ್ಧ ಮಾಡ್ತಿರೋ ಕರ್ತನು ಮತ್ತೊಮ್ಮೆ ಹಿಂತಿರುಗಿ ಬರುವಾಗ, ಆತನು ಬರುವಾಗ ಎತ್ತಲ್ಪಡುವಾಗ ನಾವು ಸಹ ಆತನ ಸಂಗಡ ಎತ್ತಲ್ಪಡಬೇಕಾದರೆ ನಮ್ಮ ಜೀವಿತ ಕಾಲವೆಲ್ಲವೂ ಕಷ್ಟಗಳು, ಸಂಕಟಗಳು, ನಿಂದೆಗಳು ಎಲ್ಲದರಲ್ಲಿ ಆತನನ್ನೇ ದೃಷ್ಟಿಸಿ ಆತನ ಕೃಪೆ, ಆತನ ಸತ್ಯವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಕರ್ತನಿಂದ ಹೇರಳವಾದ ಬಹುಮಾನಗಳನ್ನು ಪಡೆದುಕೊಳ್ಳೋಣ. ಕರ್ತನ ತಾನೇ ಈ ಸಂದೇಶವನ್ನು ಆಸ್ವಾದಿಸಲಿ.